ಸ್ನೇಹಿತರೆ, ನೀವು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿರಬಹುದು, ಆದರೆ ಅರಿವಿಲ್ಲದೆ ನೀವು ಮಾಡುತ್ತಿರುವ ಒಂದೇ ಒಂದು ತಪ್ಪು ನಿಮ್ಮ ಇಡೀ ಜೀವನದ ಪುಣ್ಯವನ್ನು ಸುಟ್ಟು ಹಾಕಬಲ್ಲದು ಎಂಬುದು ನಿಮಗೆ ಗೊತ್ತೇ? ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ 1000 ತಪ್ಪುಗಳನ್ನು ಕ್ಷಮಿಸಬಹುದು, ಆದರೆ ಕೆಲವು ನಿರ್ದಿಷ್ಟ ಪಾಪಗಳಿಗೆ ಸಾಕ್ಷಾತ್ ಪರಮಾತ್ಮನ ದರ್ಬಾರಿನಲ್ಲೂ ಕ್ಷಮೆಯೇ ಇಲ್ಲ ಎಂದು ಎಚ್ಚರಿಸಿದ್ದಾನೆ. ಧರ್ಮದ ರಕ್ಷಕನಾದ ಕೃಷ್ಣನು ಯಾವ 10 ತಪ್ಪುಗಳನ್ನು ಅತ್ಯಂತ ಭೀಕರ ಎಂದು ಕರೆದಿದ್ದಾನೆ? ಇದರ ಬಗ್ಗೆ ನೀವು ತಿಳಿಯದಿದ್ದರೆ ನಿಮ್ಮ ಯಶಸ್ಸಿನ ಹಾದಿ ಎಂದಿಗೂ ಸುಗಮವಾಗಿರುವುದಿಲ್ಲ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಪ್ರೀತಿಯ ಮೋಟಿವೇಶನಲ್ ಮಂತ್ರ ಕನ್ನಡ ಚಾನೆಲ್ಗೆ. ನಮ್ಮ ಜೀವನದಲ್ಲಿ ನಾವು ಮಾಡುವ ಸಣ್ಣ ತಪ್ಪುಗಳೇ ನಮ್ಮ ದೊಡ್ಡ ಪತನಕ್ಕೆ ಕಾರಣವಾಗುತ್ತವೆ. ಕೃಷ್ಣನ ಬೋಧನೆಗಳು ಕೇವಲ ಧಾರ್ಮಿಕವಲ್ಲ, ಅವು ಇಂದಿನ ಬದುಕಿಗೆ ಬೇಕಾದ ಅತ್ಯಂತ ದೊಡ್ಡ ಮೋಟಿವೇಶನ್. ವಿಡಿಯೋ ಶುರು ಮಾಡುವ ಮುನ್ನ ನೀವು ಕೃಷ್ಣನ ಭಕ್ತರಾಗಿದ್ದರೆ ಮತ್ತು ಆತನ ಬೋಧನೆಗಳಲ್ಲಿ ನಂಬಿಕೆ ಇಟ್ಟಿದ್ದರೆ ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಶ್ರೀಕೃಷ್ಣನ ಪ್ರಕಾರ ಮನುಷ್ಯನು ಮಾಡುವ ಯಾವ 10 ಕಾರ್ಯಗಳಿಗೆ ಎಂದಿಗೂ ಕ್ಷಮೆಯಿಲ್ಲ ಮತ್ತು ಅವುಗಳಿಂದ ನಮ್ಮ ಜೀವನ ಹೇಗೆ ನಾಶವಾಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ನೀವು ಜೀವನದಲ್ಲಿ ನಿಜವಾದ ಶ್ರೇಯಸ್ಸನ್ನು ಬಯಸುವವರಾಗಿದ್ದರೆ ಈ 10 ಮಂತ್ರಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಿ. ಬನ್ನಿ ಇಂದಿನ ವಿಡಿಯೋ ಶುರು ಮಾಡೋಣ. 1. ಸ್ತ್ರೀಯರ ಗೌರವಕ್ಕೆ ಧಕ್ಕೆ ತರುವುದು ಮತ್ತು ಶೋಷಣೆ. ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಸ್ತ್ರೀ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವಳು ಇಡೀ ಸಮಾಜದ ಸಂಸ್ಕೃತಿ, ನೈತಿಕತೆ ಮತ್ತು ಶಕ್ತಿಯ ಮೂಲ ಸಂಕೇತ. ಯಾವ ದೇಶದಲ್ಲಿ ಅಥವಾ ಯಾವ ಕಾಲಘಟ್ಟದಲ್ಲಿ ಸ್ತ್ರೀಯನ್ನು ಗೌರವಿಸದೆ ಅವಳನ್ನು ಕೇವಲ ಭೋಗದ ವಸ್ತುವಾಗಿ ನೋಡಲಾಗುತ್ತದೆಯೋ ಅಲ್ಲಿ ದೈವತ್ವವು ನೆಲೆಸಲು ಸಾಧ್ಯವೇ ಇಲ್ಲ ಎಂದು ಕೃಷ್ಣ ಸ್ಪಷ್ಟವಾಗಿ ಸಾರಿದ್ದಾನೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧಕ್ಕೆ ಅತ್ಯಂತ ಪ್ರಬಲವಾದ ಮತ್ತು ಅಂತಿಮವಾದ ಕಾರಣವೇ ದ್ರೌಪದಿಯ ವಸ್ತ್ರಾಪಹರಣ. ಸಭೆಯ ಮಧ್ಯದಲ್ಲಿ ಒಬ್ಬ ಅಸಹಾಯಕ ಹೆಣ್ಣಿನ ಮಾನಭಂಗಕ್ಕೆ ಪ್ರಯತ್ನಿಸಿದ ದುಶ್ಯಾಸನ ಮತ್ತು ಅಧರ್ಮದಿಂದ ಅದನ್ನು ಸಮರ್ಥಿಸಿಕೊಂಡ ದುರ್ಯೋಧನನನ್ನು ಕೃಷ್ಣ ಎಂದಿಗೂ ಕ್ಷಮಿಸಲಿಲ್ಲ. ಕೃಷ್ಣನ ಪ್ರಕಾರ ಹೆಣ್ಣಿನ ಕಣ್ಣೀರು ಎಲ್ಲಿ ಬೀಳುತ್ತದೆಯೋ ಆ ಸಾಮ್ರಾಜ್ಯವು ಎಷ್ಟೇ ಶ್ರೀಮಂತವಾಗಿದ್ದರೂ ಸರ್ವನಾಶವಾಗುವುದು ಖಚಿತ ಎಂಬುದು ಇತಿಹಾಸ ಸಾರುವ ಸತ್ಯ. ಸ್ತ್ರೀಯರ ಮೇಲಿನ ದೌರ್ಜನ್ಯವನ್ನು ನೋಡಿಯೂ ಸುಮ್ಮನಿರುವವರು ಮತ್ತು ಅಂತಹ ಕೃತ್ಯದಲ್ಲಿ ನೇರವಾಗಿ ತೊಡಗುವವರು ಎಷ್ಟೇ ಜ್ಞಾನಿಗಳಾಗಿದ್ದರೂ ಅಥವಾ ಎಷ್ಟೇ ದಾನ ಧರ್ಮಗಳನ್ನು ಮಾಡಿದ್ದರೂ ಸಹ ಅವರಿಗೆ ಆಧ್ಯಾತ್ಮಿಕವಾಗಿ ಎಂದಿಗೂ ಮುಕ್ತಿಯಿಲ್ಲ. ಇದು ಕೇವಲ ಒಂದು ಸಾಮಾಜಿಕ ಅಪರಾಧವಲ್ಲ, ಬದಲಾಗಿ ಇಡೀ ಸೃಷ್ಟಿಯ ಸಮತೋಲನಕ್ಕೆ ಮಾಡುವ ಅತಿ ದೊಡ್ಡ ದ್ರೋಹವಾಗಿದೆ ಎಂದು ಕೃಷ್ಣ ಬೋಧಿಸುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವನು ಸ್ತ್ರೀಕುಲವನ್ನು ಗೌರವಿಸದಿದ್ದರೆ ಆತನ ಬೆಳವಣಿಗೆಗೆ ಯಾವುದೇ ಬೆಲೆ ಇರುವುದಿಲ್ಲ. ಕೃಷ್ಣನು ದ್ರೌಪದಿಯನ್ನು ತನ್ನ ತಂಗಿಯಂತೆ ರಕ್ಷಿಸುವ ಮೂಲಕ ಜಗತ್ತಿಗೆ ಸ್ತ್ರೀ ರಕ್ಷಣೆಯ ಮಹತ್ವವನ್ನು ಸಾರಿದನು. ಯಾರಾದರೂ ಸ್ತ್ರೀಯ ಅಸಹಾಯಕತೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡರೆ ಅಂತಹವರಿಗೆ ದೈವದ ದರ್ಬಾರಿನಲ್ಲಿ ಕ್ಷಮೆ ಎಂಬುವುದೇ ಇರುವುದಿಲ್ಲ. ಕೃಷ್ಣನು ಹೇಳುವಂತೆ ಸ್ತ್ರೀಯರ ಗೌರವ ಕಾಪಾಡುವುದು ಪ್ರತಿಯೊಬ್ಬ ಪುರುಷನ ಮತ್ತು ಸಮಾಜದ ಪರಮ ಪ್ರಥಮ ಧರ್ಮವಾಗಿದೆ. ಈ ಧರ್ಮವನ್ನು ಮರೆತು ವರ್ತಿಸುವವರು ಕಾಲಚಕ್ರದ ಭೀಕರ ಶಿಕ್ಷೆಗೆ ಗುರಿಯಾಗುತ್ತಾರೆ. ದ್ರೌಪದಿಯ ಅವಮಾನದ ಸಮಯದಲ್ಲಿ ಮೌನವಾಗಿದ್ದ ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರಂತಹ ಮಹಾನ್ ಜ್ಞಾನಿಗಳು ಸಹ ಈ ಪಾಪದ ಫಲವಾಗಿ ಯುದ್ಧಭೂಮಿಯಲ್ಲಿ ಅತ್ಯಂತ ಘೋರವಾದ ಸಾವನ್ನು ಮತ್ತು ಪತನವನ್ನು ಅನುಭವಿಸಬೇಕಾಯಿತು. ಇದರಿಂದ ನಾವು ತಿಳಿಯಬೇಕಾದದ್ದೇನೆಂದರೆ ಹೆಣ್ಣಿನ ಗೌರವದ ವಿಷಯದಲ್ಲಿ ತಟಸ್ಥವಾಗಿರುವುದು ಅಥವಾ ಮೌನವಾಗಿರುವುದು ಕೂಡ ಅಧರ್ಮದ ಪರವಾಗಿ ನಿಂತಂತೆ ಸರಿ. ಹೀಗಾಗಿ ಸ್ತ್ರೀಯರ ಘನತೆಯನ್ನು ಎತ್ತಿಹಿಡಿಯುವುದು ಕೃಷ್ಣನ ಬೋಧನೆಗಳ ಸಾರಾಂಶವಾಗಿದೆ ಮತ್ತು ಇದನ್ನು ಉಲ್ಲಂಘಿಸುವವರಿಗೆ ಕ್ಷಮೆಯಿಲ್ಲದ ಮರಣದಂಡನೆಯೇ ಅಂತಿಮ ಫಲವಾಗಿದೆ. 2. ಆತತಾಯಿಗಳನ್ನು ಅಥವಾ ಕ್ರೂರ ಅಪರಾಧಿಗಳನ್ನು ಕ್ಷಮಿಸುವುದು. ಸಾಮಾನ್ಯವಾಗಿ ಕ್ಷಮೆ ಎಂಬುದು ಮನುಷ್ಯನ ಅತಿ ಶ್ರೇಷ್ಠ ಗುಣವೆಂದು ಹೇಳಲಾಗಿದ್ದರೂ ಅಧರ್ಮ ಮತ್ತು ಅತಿರೇಕದ ಕ್ರೌರ್ಯವನ್ನು ಕ್ಷಮಿಸುವುದು ಅತಿ ದೊಡ್ಡ ಪಾಪವೆಂದು ಶ್ರೀಕೃಷ್ಣ ಅರ್ಜುನನಿಗೆ ಎಚ್ಚರಿಸುತ್ತಾನೆ. ಶಾಸ್ತ್ರಗಳಲ್ಲಿ ಆತತಾಯಿ ಎಂದು ಕರೆಯಲ್ಪಡುವ 6 ವಿಧದ ದುಷ್ಟರನ್ನು ತಕ್ಷಣವೇ ಶಿಕ್ಷಿಸಬೇಕು ಎಂದು ಕೃಷ್ಣ ಪ್ರತಿಪಾದಿಸುತ್ತಾನೆ. ಯಾರು ಪರರ ಮನೆಗೆ ಬೆಂಕಿ ಹಚ್ಚುತ್ತಾರೋ, ಅಮಾಯಕರಿಗೆ ವಿಷ ನೀಡುತ್ತಾರೋ, ಮಾರಕಾಸ್ತ್ರಗಳಿಂದ ಕೊಲ್ಲಲು ಮುಂದಾಗುತ್ತಾರೋ, ಇತರರ ಆಸ್ತಿಯನ್ನು ಅಕ್ರಮವಾಗಿ ಕಬಳಿಸುತ್ತಾರೋ ಮತ್ತು ಪರಸ್ತ್ರೀಯರನ್ನು ಅಪಹರಿಸುತ್ತಾರೋ ಅವರು ಸಮಾಜದ ಶಾಂತಿಗೆ ಮಾರಕವಾದ ಕ್ಯಾನ್ಸರ್ನಂತಿದ್ದಾರೆ. ಅತಿಯಾದ ಕರುಣೆಯಿಂದ ಅಥವಾ ದೌರ್ಬಲ್ಯದಿಂದ ಇಂತಹ ಕ್ರೂರಿಗಳನ್ನು ಕ್ಷಮಿಸಿದರೆ ಅವರು ಸಮಾಜದಲ್ಲಿ ಮತ್ತಷ್ಟು ಹಾನಿ ಮಾಡಲು ನಾವೇ ಪ್ರೋತ್ಸಾಹಿಸಿದಂತಾಗುತ್ತದೆ. ಅರ್ಜುನನು ತನ್ನ ಸ್ವಂತ ಬಾಂಧವರನ್ನು ಕೊಲ್ಲಲು ಹಿಂಜರಿದಾಗ ಕೃಷ್ಣನು ಅಧರ್ಮದ ಪರವಾಗಿ ನಿಂತಿರುವವರು ಯಾರೇ ಆದರೂ ಅವರು ಶಿಕ್ಷೆಗೆ ಅರ್ಹರೇ ಎಂದು ತಿಳಿಸಿಕೊಟ್ಟನು. ದುಷ್ಟರನ್ನು ಸಂಹರಿಸುವುದು ಹಿಂಸೆಯಲ್ಲ, ಅದು ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಮಾಡುವ ಅನಿವಾರ್ಯವಾದ ಶಸ್ತ್ರಚಿಕಿತ್ಸೆಯಿದ್ದಂತೆ ಎಂಬುದು ಕೃಷ್ಣನ ದೃಢವಾದ ನಿಲುವು.
ನ್ಯಾಯದ ಹಾದಿಯಲ್ಲಿ ನಡೆಯುವಾಗ ಅನಗತ್ಯ ಕರುಣೆಯನ್ನು ತೋರಿಸುವುದು ಅಥವಾ ಅಪರಾಧಿಯನ್ನು ಮೌನವಾಗಿ ಬಿಟ್ಟುಬಿಡುವುದು ಅಧರ್ಮಕ್ಕೆ ನೀಡುವ ಅತಿದೊಡ್ಡ ಕುಮ್ಮಕ್ಕಾಗುತ್ತದೆ. ಸಮಾಜದ ಹಿತದೃಷ್ಟಿಯಿಂದ ದುಷ್ಟತ್ವವನ್ನು ಬೇರು ಸಹಿತ ಕಿತ್ತುಹಾಕುವುದು ಪ್ರತಿಯೊಬ್ಬ ಧರ್ಮನಿಷ್ಠನ ಕರ್ತವ್ಯವಾಗಿದೆ. ಯಾರು ಸಮಾಜಕ್ಕೆ ಕಂಟಕರಾಗಿದ್ದಾರೋ ಅಂತಹವರನ್ನು ಕ್ಷಮಿಸುವುದೆಂದರೆ ನಾವು ಅಧರ್ಮದೊಂದಿಗೆ ಕೈಜೋಡಿಸಿದಂತೆ ಸರಿ. ಕೃಷ್ಣನು ಶಿಶುಪಾಲನಿಗೆ 100 ತಪ್ಪುಗಳವರೆಗೆ ಅವಕಾಶ ನೀಡಿದ್ದು ಅವನ ಕ್ಷಮಾಗುಣವನ್ನು ತೋರಿಸುತ್ತದೆ. 101ನೇ ತಪ್ಪು ಮಾಡಿದಾಗ ಅವನ ಶಿರಚ್ಛೇದ ಮಾಡಿದ್ದು ನ್ಯಾಯದ ಪರವಾಗಿ ಅವನ ಕಠಿಣ ನಿಲುವನ್ನು ತೋರಿಸುತ್ತದೆ. ಇದರರ್ಥವೇನೆಂದರೆ ಬದಲಾಗಲು ಅವಕಾಶ ನೀಡಿದರೂ ತನ್ನ ದುಷ್ಟತನವನ್ನೇ ಮುಂದುವರಿಸುವವನನ್ನು ಕ್ಷಮಿಸುವುದು ಜಗತ್ತಿಗೆ ಅಪಾಯಕಾರಿಯಾಗಿದೆ. ಅಂತಹ ಅಪರಾಧಿಗಳನ್ನು ಶಿಕ್ಷಿಸುವುದೇ ಪುಣ್ಯದ ಕೆಲಸವೆಂದು ಕೃಷ್ಣ ಬೋಧಿಸಿದ್ದಾನೆ. ಹಾಗಾಗಿ ಸಮಾಜದ ಸುರಕ್ಷತೆಗಾಗಿ ಮತ್ತು ಧರ್ಮದ ಉಳಿವಿಗಾಗಿ ಕ್ರೂರ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡಲೇಬೇಕು. ಇದರಲ್ಲಿ ತೋರಿಸುವ ಯಾವುದೇ ರೀತಿಯ ಕ್ಷಮೆಯು ಮನುಷ್ಯನನ್ನು ಪಾಪದ ಭಾಗಿದಾರನನ್ನಾಗಿ ಮಾಡುತ್ತದೆ ಮತ್ತು ಇದು ಎಂದಿಗೂ ಕ್ಷಮಿಸಲಾಗದ ಅಪರಾಧವಾಗಿದೆ. 3. ಅನ್ಯಾಯ ನಡೆಯುವಾಗ ಮೌನವಾಗಿರುವುದು. ಸಮಾಜದಲ್ಲಿ ಅಥವಾ ನಮ್ಮ ಕಣ್ಣೆದುರಿಗೆ ಅನ್ಯಾಯ ನಡೆಯುತ್ತಿರುವಾಗ ಅದನ್ನು ತಡೆಯುವ ಶಕ್ತಿಯಿದ್ದು ಮೌನವಾಗಿರುವುದು ಅತ್ಯಂತ ಗಂಭೀರವಾದ ಪಾಪವೆಂದು ಕೃಷ್ಣ ಪರಿಗಣಿಸುತ್ತಾನೆ. ಮೌನವು ಸತ್ಯದ ಹಾದಿಯಲ್ಲಿ ನಡೆಯುವವರಿಗೆ ನೀಡುವ ಪರೋಕ್ಷ ಸಮ್ಮತಿಯಾಗಿರುತ್ತದೆ. ಕುರುಕ್ಷೇತ್ರದ ಯುದ್ಧಕ್ಕೆ ಮುನ್ನ ದ್ರೌಪದಿಯ ಅವಮಾನದ ಸಮಯದಲ್ಲಿ ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರಂತಹ ಮಹಾನ್ ಜ್ಞಾನಿಗಳು ತಲೆತಗ್ಗಿಸಿ ಮೌನವಾಗಿದ್ದಕ್ಕೆ ಅವರು ಯುದ್ಧದಲ್ಲಿ ಅತಿ ಘೋರವಾದ ಸಾವನ್ನು ಮತ್ತು ಪತನವನ್ನು ಅನುಭವಿಸಬೇಕಾಯಿತು. ನಾವು ಯಾವುದೇ ತಪ್ಪು ಮಾಡಿಲ್ಲ, ನಾವು ಕೇವಲ ಸುಮ್ಮನೆ ಕುಳಿತಿದ್ದೇವೆ ಎಂಬ ವಾದವನ್ನು ಕೃಷ್ಣ ಎಂದಿಗೂ ಒಪ್ಪುವುದಿಲ್ಲ. ಅನ್ಯಾಯವನ್ನು ತಡೆಯುವ ಸಾಮರ್ಥ್ಯವಿದ್ದು ಸುಮ್ಮನೆ ಕೂರುವವನು ಆ ಅನ್ಯಾಯವನ್ನು ಮಾಡುವ ಅವನಿಗಿಂತಲೂ ಹೆಚ್ಚು ಅಪರಾಧಿಯಾಗಿರುತ್ತಾನೆ. ಏಕೆಂದರೆ ಅವನ ಮೌನವೇ ಅಧರ್ಮಕ್ಕೆ ಶಕ್ತಿಯನ್ನು ನೀಡುತ್ತದೆ. ಮೌನವು ಸತ್ಯದ ಕೊಲೆಗೆ ದಾರಿ ಮಾಡಿಕೊಡುತ್ತದೆ ಮತ್ತು ಇಡೀ ಸಮಾಜದ ನೈತಿಕ ಅಡಿಪಾಯವನ್ನೇ ಕುಸಿಯುವಂತೆ ಮಾಡುತ್ತದೆ. ಕೃಷ್ಣನ ಬೋಧನೆಯ ಪ್ರಕಾರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದವನು ಆ ಅಧರ್ಮದ ಫಲವನ್ನು ಉಣ್ಣಲೇಬೇಕಾಗುತ್ತದೆ. ತಟಸ್ಥವಾಗಿರುವುದು ಎಂದರೆ ನಾವು ಅಧರ್ಮದ ಪಕ್ಷ ವಹಿಸಿದಂತೆ ಸರಿ. ಮನುಷ್ಯನಿಗೆ ವಿವೇಕ ಮತ್ತು ಧೈರ್ಯವನ್ನು ನೀಡಿದ್ದೇ ಅನ್ಯಾಯವನ್ನು ವಿರೋಧಿಸಲು. ಯಾವಾಗ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಭಯದಿಂದ ಅನ್ಯಾಯವನ್ನು ನೋಡಿಯೋ ಸುಮ್ಮನೆರಿತ್ತಾನೋ ಆಗ ಅವನು ತನ್ನ ಆತ್ಮಕ್ಕೆ ದ್ರೋಹ ಮಾಡಿರುತ್ತಾನೆ. ಅಂತಹ ನಿಷ್ಕ್ರಿಯತೆ ಅಥವಾ ದುರ್ಬಲ ಮೌನವನ್ನು ಕೃಷ್ಣನು ಮಹಾಪಾಪವೆಂದು ಕರೆದಿದ್ದಾನೆ. ಸಮಾಜದಲ್ಲಿ ಧರ್ಮವನ್ನು ಸ್ಥಾಪಿಸಲು ಪ್ರತಿಯೊಬ್ಬರೂ ತಮ್ಮ ಶಕ್ತಿಯಾನುಸಾರ ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು. ಮೌನವಾಗಿ ಅಧರ್ಮವನ್ನು ಸಹಿಸುವುದು ದೌರ್ಬಲ್ಯವಲ್ಲ, ಅದು ಸಮಾಜಕ್ಕೆ ಮಾಡುವ ಅಪಚಾರವಾಗಿದೆ. ಆದ್ದರಿಂದಲೇ ಭಗವಂತನು ಅರ್ಜುನನನ್ನು ಯುದ್ಧ ಮಾಡು ಎಂದು ಪ್ರಚೋದಿಸಿದ್ದು ಕೇವಲ ರಾಜ್ಯಕ್ಕಾಗಿಯಲ್ಲ, ಬದಲಾಗಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಮತ್ತು ಸಮಾಜಕ್ಕೆ ಒಂದು ಸಂದೇಶ ನೀಡಲು. 4. ವಿಶ್ವಾಸಘಾತ ಅಥವಾ ನಂಬಿಕೆ ದ್ರೋಹ. ನಂಬಿಕೆ ಎನ್ನುವುದು ಮಾನವ ಸಂಬಂಧಗಳ ಅಡಿಪಾಯ ಮತ್ತು ಇದು ಪ್ರತಿಯೊಬ್ಬ ಮನುಷ್ಯನ ಆತ್ಮಸಾಕ್ಷಿಗೆ ಮತ್ತು ಪರಮಾತ್ಮನ ಮೇಲಿರುವ ಶ್ರದ್ಧೆಗೆ ಸಮಾನವಾಗಿದೆ. ಒಬ್ಬ ವ್ಯಕ್ತಿಯು ಅಥವಾ ಒಂದು ಸಮಾಜ ತನ್ನನ್ನು ಪೂರ್ಣವಾಗಿ ನಂಬಿದಾಗ ಆ ನಂಬಿಕೆಯನ್ನು ಸ್ವಾರ್ಥಕ್ಕಾಗಿ ಅಥವಾ ಕ್ಷುಲ್ಲಕ ಕಾರಣಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳುವುದು ಕ್ಷಮಿಸಲಾಗದ ಅಪರಾಧವಾಗಿದೆ. ವಿಶ್ವಾಸಘಾತವು ಒಬ್ಬ ವ್ಯಕ್ತಿಯ ನೈತಿಕ ಶಕ್ತಿಯನ್ನೇ ಉಡುಗಿಸುತ್ತದೆ ಮತ್ತು ಅವನ ಮನಸ್ಸಿನಲ್ಲಿ ಎಂದಿಗೂ ಮರೆಯಲಾಗದ ಗಾಯವನ್ನು ಉಂಟುಮಾಡುತ್ತದೆ. ಕೃಷ್ಣನ ಪ್ರಕಾರ ನಂಬಿದ ಮಿತ್ರರಿಗೆ ದ್ರೋಹ ಮಾಡುವುದು ಅಥವಾ ಕಷ್ಟಕಾಲದಲ್ಲಿ ಆಶ್ರಯ ನೀಡಿದವರಿಗೆ ಕೆಡುಕು ಬಯಸುವುದು ಮನುಷ್ಯನ ನೈತಿಕ ಪತನಕ್ಕೆ ಮತ್ತು ಅವನ ವಂಶದ ನಾಶಕ್ಕೆ ಕಾರಣವಾಗುತ್ತದೆ. ಶಕುನಿಯಂತಹ ಕುತಂತ್ರ ಬುದ್ಧಿಯ ವ್ಯಕ್ತಿಗಳು ಪಾಂಡವರ ನಂಬಿಕೆಯನ್ನು ದಾಳವಾಗಿ ಬಳಸಿಕೊಂಡು ಅವರನ್ನು ವಂಚಿಸಿದ್ದಕ್ಕೆ ಕೃಷ್ಣನು ಕೌರವ ವಂಶದ ಸಮೂಲ ನಾಶಕ್ಕೆ ದಾರಿ ಮಾಡಿದನು. ನಂಬಿಕೆ ಮುರಿಯುವುದು ಎಂದರೆ ಕೇವಲ ಒಬ್ಬ ವ್ಯಕ್ತಿಗೆ ಮಾಡುವ ಮೋಸವಲ್ಲ, ಇದು ಸತ್ಯದ ದಾರಿಗೆ ಮಾಡುವ ಪರಮ ಅಪಚಾರವಾಗಿದೆ. ಸತ್ಯದ ಹಾದಿಯಲ್ಲಿ ನಡೆಯುವವನು ಸೋತರೂ ಪರವಾಗಿಲ್ಲ, ಆದರೆ ಮೋಸದ ಹಾದಿಯಲ್ಲಿ ಗೆಲ್ಲಬಾರದು ಎಂಬುದು ಕೃಷ್ಣನ ನೀತಿ. ಯಾರು ವಿಶ್ವಾಸಘಾತವನ್ನು ಒಂದು ಕಲೆಯನ್ನಾಗಿ ಮಾಡಿಕೊಳ್ಳುತ್ತಾರೋ ಅಂತಹವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಅವರ ಅಂತ್ಯವು ಭಯಾನಕವಾಗಿರುತ್ತದೆ. ವಿಶ್ವಾಸ ಮುರಿದವನಿಗೆ ನರಕದಲ್ಲೂ ಜಾಗವಿಲ್ಲ ಎಂಬುದು ಪುರಾಣಗಳ ಎಚ್ಚರಿಕೆ. ಕೃಷ್ಣನು ಹೇಳುವಂತೆ ಪ್ರಾಮಾಣಿಕತೆಯೇ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ. ಮೋಸದಿಂದ ಗಳಿಸಿದ ಸಂಪತ್ತು ಅಥವಾ ಅಧಿಕಾರವು ವಿಷಕ್ಕೆ ಸಮಾನವಾಗಿದ್ದು ಅದು ಮನುಷ್ಯನ ಮನಃಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಹಾಗಾಗಿ ತಮಗೆ ಸಹಾಯ ಮಾಡಿದವರನ್ನು ಅಥವಾ ತಮ್ಮನ್ನು ನಂಬಿದವರನ್ನು ಎಂದಿಗೂ ಕೈಬಿಡಬಾರದು ಮತ್ತು ಅವರಿಗೆ ದ್ರೋಹ ಮಾಡಬಾರದು. ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಒಬ್ಬ ಮನುಷ್ಯನ ಶ್ರೇಷ್ಠ ಚಾರಿತ್ರದ ಲಕ್ಷಣವಾಗಿದೆ ಮತ್ತು ಇದನ್ನು ಉಲ್ಲಂಘಿಸುವವರಿಗೆ ಕೃಷ್ಣನ ದೃಷ್ಟಿಯಲ್ಲಿ ಕ್ಷಮೆಯಿಲ್ಲದ ಮರಣದಂಡನೆಯೇ ಅಂತಿಮ ಫಲವಾಗಿದೆ. 5. ಅತಿಯಾದ ಅಹಂಕಾರ ಮತ್ತು ದರ್ಪ.
ಅಹಂಕಾರವು ಮನುಷ್ಯನನ್ನು ದೈವತ್ವದಿಂದ ಮತ್ತು ತನ್ನ ಸುತ್ತಲಿರುವ ಸತ್ಯದಿಂದ ದೂರ ಮಾಡುವ ಅತಿ ದೊಡ್ಡ ಗೋಡೆಯಾಗಿದೆ. ನಾನೇ ಎಲ್ಲವನ್ನೂ ಮಾಡುತ್ತಿದ್ದೇನೆ, ನನ್ನಿಂದಲೇ ಜಗತ್ತು ನಡೆಯುತ್ತಿದೆ, ನನಗಿಂತ ಶ್ರೇಷ್ಠರು ಯಾರೂ ಇಲ್ಲ ಎಂಬ ಭಾವನೆ ಬಂದಾಗ ಮನುಷ್ಯ ತನ್ನ ಮಿತಿಗಳನ್ನು ಮರೆಯುತ್ತಾನೆ ಮತ್ತು ಅಧರ್ಮದ ದಾರಿ ಹಿಡಿಯುತ್ತಾನೆ. ಕಂಸ, ಜರಾಸಂಧ, ರಾವಣ ಮತ್ತು ಶಿಶುಪಾಲರಂತಹ ರಾಜರು ತಮ್ಮ ದೈಹಿಕ ಹಾಗೂ ಆರ್ಥಿಕ ಶಕ್ತಿಯ ಮದದಿಂದ ತಾವೇ ದೇವರೆಂದು ಭಾವಿಸಿದ್ದರು. ಈ ಅತಿಯಾದ ಅಹಂಕಾರವೇ ಅವರ ವಿವೇಕವನ್ನು ಕುರುಡು ಮಾಡಿತು ಮತ್ತು ಅವರ ಸರ್ವನಾಶಕ್ಕೆ ಪ್ರಮುಖ ಕಾರಣವಾಯಿತು. ಕೃಷ್ಣನು ಭಗವದ್ಗೀತೆಯಲ್ಲಿ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಎಂದು ಹೇಳುವ ಮೂಲಕ ಮನುಷ್ಯನು ಕೇವಲ ಭಗವಂತನ ಕೈಯಲ್ಲೊಂದು ಉಪಕರಣ ಎಂದು ಸ್ಪಷ್ಟಪಡಿಸಿದ್ದಾನೆ. ಅಹಂಕಾರವು ಜ್ಞಾನವನ್ನು ನಾಶಪಡಿಸಿ ಮನುಷ್ಯನನ್ನು ಸ್ವಾರ್ಥದ ಸುಳಿಯಲ್ಲಿ ಸಿಲುಕಿಸುತ್ತದೆ. ಯಾರು ಅಹಂಕಾರದಿಂದ ಇತರರನ್ನು ತುಳಿಯುತ್ತಾರೋ ಮತ್ತು ದೀನದಲಿತರನ್ನು ಅವಮಾನಿಸುತ್ತಾರೋ ಅಂತಹವರಿಗೆ ಭಗವಂತನ ಕೃಪೆ ಎಂದಿಗೂ ಸಿಗುವುದಿಲ್ಲ. ವಿನಯವೇ ಜ್ಞಾನದ ಮೊದಲ ಮೆಟ್ಟಿಲಾಗಿದ್ದು, ಅಹಂಕಾರವನ್ನು ತೊರೆಯದವನು ಆಧ್ಯಾತ್ಮಿಕವಾಗಿ ಮತ್ತು ಮಾನವೀಯವಾಗಿ ಎಂದಿಗೂ ಬೆಳೆಯಲು ಸಾಧ್ಯವಿಲ್ಲ. ಅಹಂಕಾರವು ಮನುಷ್ಯನ ಬುದ್ಧಿಯನ್ನು ನಾಶಮಾಡಿ ಅವನನ್ನು ವಿನಾಶದತ್ತ ಕೊಂಡೊಯ್ಯುತ್ತದೆ. ಅಹಂಕಾರವಿರುವ ಕಡೆ ಪ್ರೀತಿ ಅಥವಾ ಕರುಣೆ ಇರಲು ಸಾಧ್ಯವಿಲ್ಲ. ಕೇವಲ ದ್ವೇಷ ಮತ್ತು ಅಸೂಯೆ ಮಾತ್ರ ನೆಲೆಸುತ್ತದೆ. ಕೃಷ್ಣನು ಸುದಾಮನ ಮುಂದೆ ಮಂಡಿಯೂರಿ ಅವನ ಪಾದ ತೊಳೆದು ನಮಸ್ಕರಿಸುವ ಮೂಲಕ ಅಹಂಕಾರವಿಲ್ಲದ ಸ್ನೇಹದ ಉದಾಹರಣೆ ನೀಡಿದ್ದಾನೆ. ಇದನ್ನೇ ನಾವು ಕಲಿಯಬೇಕು. ಪದವಿ, ಹಣ ಅಥವಾ ಅಧಿಕಾರ ಬಂದಾಗ ಮನುಷ್ಯ ಹೆಚ್ಚು ವಿನಯಶೀಲನಾಗಬೇಕು. ಅಹಂಕಾರದ ದಾರಿಯಲ್ಲಿ ನಡೆಯುವವನು ಅಂತಿಮವಾಗಿ ಏಕಾಂಗಿಯಾಗುತ್ತಾನೆ ಮತ್ತು ಅವನ ಪತನವು ಸಮಾಜಕ್ಕೆ ಒಂದು ಪಾಠವಾಗುತ್ತದೆ. 6. ಗುರುಗಳು ಮತ್ತು ಪೋಷಕರ ನಿಂದನೆ. ನಮಗೆ ಲೌಕಿಕವಾಗಿ ಜನ್ಮ ನೀಡಿದ ತಂದೆ ತಾಯಿ ಮತ್ತು ಬದುಕಲು ಬೇಕಾದ ಜ್ಞಾನವನ್ನು ನೀಡಿದ ಗುರುಗಳು ಭೂಮಿಯ ಮೇಲಿರುವ ಪ್ರತ್ಯಕ್ಷ ದೈವಗಳು. ಅವರನ್ನು ಅವಮಾನಿಸುವುದು, ನಿಂದಿಸುವುದು ಅಥವಾ ವೃದ್ಧಾಪ್ಯದಲ್ಲಿ ಅವರನ್ನು ಅಸಹಾಯಕ ಸ್ಥಿತಿಯಲ್ಲಿ ಕೈಬಿಡುವುದು ಕೃಷ್ಣನ ಪ್ರಕಾರ ಮಹಾಪಾಪವೆಂದು ಪರಿಗಣಿಸಲ್ಪಡುತ್ತದೆ. ಕೃಷ್ಣನು ಸಾಕ್ಷಾತ್ ಪರಮಾತ್ಮನಾಗಿದ್ದರೂ ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ಒಬ್ಬ ಸಾಮಾನ್ಯ ಶಿಷ್ಯನಂತೆ ಸೇವೆ ಮಾಡುವ ಮೂಲಕ ಗುರುಭಕ್ತಿಯ ಮಹತ್ವವನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಯಾರು ತಮಗೆ ಅನ್ನ ನೀಡಿದವರನ್ನು ಮತ್ತು ಜೀವನದ ದಾರಿ ತೋರಿದವರನ್ನು ಮರೆಯುತ್ತಾರೋ ಅಂತಹವರಿಗೆ ಎಷ್ಟೇ ಪೂಜೆ ಮಾಡಿದರೂ ಅವರಿಗೆ ದೇವರಿಂದ ಯಾವುದೇ ಫಲ ಸಿಗುವುದಿಲ್ಲ. ಪೋಷಕರ ಸೇವೆಯೇ ದೈವದ ಸೇವೆಗೆ ಸಮಾನವಾಗಿದ್ದು, ಅದನ್ನು ಕಡೆಗಣಿಸುವವನ ಜೀವನವು ಸಾರ್ಥಕವಾಗುವುದಿಲ್ಲ. ಹಿರಿಯರ ಅನುಭವ ಮತ್ತು ಆಶೀರ್ವಾದವಿಲ್ಲದೆ ಜೀವನದಲ್ಲಿ ಶ್ರೇಯಸ್ಸು ಮತ್ತು ಶಾಂತಿ ಸಿಗುವುದು ಅಸಾಧ್ಯ. ಯಾರು ಅಹಂಕಾರದಿಂದ ಅಥವಾ ಆಧುನಿಕತೆಯ ಹೆಸರಿನಲ್ಲಿ ಹಿರಿಯರನ್ನು ನಿಂದಿಸುತ್ತಾರೋ ಅವರ ಬದುಕು ನೈತಿಕವಾಗಿ ಕಂಗಾಲಾಗುತ್ತದೆ. ಕೃಷ್ಣನ ಬೋಧನೆಗಳ ಪ್ರಕಾರ ಕೃತಜ್ಞತಾ ಭಾವನೆಯೇ ಮನುಷ್ಯನ ಮೂಲ ಗುಣವಾಗಿರಬೇಕು. ಪೋಷಕರು ಮತ್ತು ಗುರುಗಳು ನಮಗಾಗಿ ಮಾಡಿದ ತ್ಯಾಗವನ್ನು ಸಣ್ಣದಾಗಿ ನೋಡುವುದು ದೊಡ್ಡ ಅಪರಾಧ. ಗುರು ನಿಂದನೆ ಮಾಡುವವನು ತನ್ನ ಜ್ಞಾನವೆಲ್ಲ ಕಳೆದುಕೊಳ್ಳುತ್ತಾನೆ ಮತ್ತು ಸಮಾಜದಲ್ಲಿ ಗೌರವಕ್ಕೆ ಅರ್ಹನಾಗುವುದಿಲ್ಲ. ನಮ್ಮ ಮೂಲವನ್ನು ಗೌರವಿಸುವುದೇ ನಮ್ಮ ಯಶಸ್ಸಿನ ರಹಸ್ಯ. ಇದನ್ನು ಮರೆತು ವರ್ತಿಸುವವರು ಎಂದಿಗೂ ತೃಪ್ತಿಯನ್ನು ಕಾಣಲು ಸಾಧ್ಯವಿಲ್ಲ. ಆದ್ದರಿಂದ ಕೃತಜ್ಞತೆಯಿಂದ ಹಿರಿಯರ ಮತ್ತು ಗುರುಗಳ ಚರಣಗಳಿಗೆ ನಮಸ್ಕರಿಸಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವುದು ಪ್ರತಿಯೊಬ್ಬನ ಜವಾಬ್ದಾರಿಯಾಗಿದೆ. 7. ಮೂಕ ಪ್ರಾಣಿಗಳಿಗೆ ಹಿಂಸೆ ನೀಡುವುದು. ಜಗತ್ತಿನ ಪ್ರತಿಯೊಂದು ಜೀವಿಯಲ್ಲಿಯೂ ಪರಮಾತ್ಮನ ಅಂಶವಿದೆ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ತಿಳಿಸಿದ್ದಾನೆ. ಈಶ್ವರಃ ಸರ್ವಭೂತಾನಾಂ ಹೃದೃಶೇರ್ಜುನ ತಿಷ್ಠತಿ ಎನ್ನುವಂತೆ ಪ್ರಾಣಿಪಕ್ಷಿಗಳು, ಕ್ರಿಮಿಕೀಟಗಳು ಮತ್ತು ಇಡೀ ಪರಿಸರವು ಪರಮಾತ್ಮನ ವಿಶ್ವರೂಪದ ಒಂದು ಅವಿಭಾಜ್ಯ ಅಂಗವಾಗಿದೆ. ತನ್ನ ಹಸಿವಿಗಾಗಿ ಅಥವಾ ಕೇವಲ ವಿನೋದಕ್ಕಾಗಿ ಮೂಕ ಪ್ರಾಣಿಗಳನ್ನು ಹಿಂಸಿಸುವುದು, ಅವುಗಳ ರಕ್ತ ಹರಿಸುವುದು ಅಥವಾ ವಿನಾಕಾರಣ ಪ್ರಾಣಹಾನಿ ಮಾಡುವುದು ಅತ್ಯಂತ ಘೋರವಾದ ಪಾಪವಾಗಿದೆ. ಕೃಷ್ಣನು ಗೋಪಾಲಕನಾಗಿ ಹಸುಗಳನ್ನು ಪ್ರೀತಿಸಿ ಗೋವರ್ಧನಗಿರಿಯನ್ನು ಪೂಜಿಸಿ ಪ್ರಕೃತಿಯನ್ನು ರಕ್ಷಿಸುವ ಮೂಲಕ ಅಹಿಂಸೆಯ ಮತ್ತು ಪ್ರಾಣಿಪ್ರೇಮದ ಸಂದೇಶವನ್ನು ನೀಡಿದ್ದಾನೆ. ಪ್ರಾಣಿಗಳಿಗೆ ನೋವು ನೀಡುವವನು ಪರೋಕ್ಷವಾಗಿ ಸೃಷ್ಟಿಕರ್ತನಾದ ಭಗವಂತನಿಗೆ ನೋವು ನೀಡಿದಂತೆ ಎಂದು ಕೃಷ್ಣ ಭಾವಿಸುತ್ತಾನೆ. ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದು ಮತ್ತು ಸಕಲ ಜೀವರಾಶಿಗಳ ಮೇಲೆ ಕರುಣೆ ತೋರುವುದು ದೈವೀ ಗುಣವಾಗಿದೆ. ಇದನ್ನು ಮರೆತು ಕ್ರೌರ್ಯವನ್ನು ತೋರುವ ಮನುಷ್ಯ ತನ್ನ ಕೆಟ್ಟ ಕರ್ಮಫಲದ ವಿಷಚಕ್ರದಲ್ಲಿ ಸಿಲುಕಿ ಮುಂದೆ ಹಲವು ಜನ್ಮಗಳವರೆಗೆ ನರಳಬೇಕಾಗುತ್ತದೆ.
ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನೇ ಕಾಣುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯವಶ್ಯ. ಮನುಷ್ಯನ ಸ್ವಾರ್ಥಕ್ಕಾಗಿ ಕಾಡುಗಳನ್ನು ನಾಶ ಮಾಡುವುದು ಮತ್ತು ಪ್ರಾಣಿಗಳ ವಾಸಸ್ಥಳಗಳನ್ನು ಕಿತ್ತುಕೊಳ್ಳುವುದು ಕೂಡ ಅಧರ್ಮವೇ. ಪ್ರಾಣಿಗಳು ಮಾತನಾಡಲಾರವು ಎಂಬ ಕಾರಣಕ್ಕೆ ಅವುಗಳ ಮೇಲೆ ಅಧಿಕಾರ ಚಲಾಯಿಸುವುದು ಮನುಷ್ಯನ ನೀಚತನವನ್ನು ತೋರಿಸುತ್ತದೆ. ಕೃಷ್ಣನ ಕೃಪೆ ಪಡೆಯಬೇಕಾದರೆ ಮನುಷ್ಯ ಕೇವಲ ಮನುಷ್ಯರನ್ನು ಮಾತ್ರವಲ್ಲ, ಇಡೀ ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರಕೃತಿಯ ಮೇಲೆ ತೋರುವ ಪ್ರತಿಯೊಂದು ದೌರ್ಜನ್ಯವೂ ಪಾಪದ ಪಟ್ಟಿಗೆ ಸೇರುತ್ತದೆ. 8. ತಿದ್ದುಕೊಳ್ಳುವ ಅವಕಾಶವನ್ನು ಕಡೆಗಣಿಸುವುದು. ಭಗವಂತನು ಅತ್ಯಂತ ಕರುಣಾಮಯನಾಗಿದ್ದು, ಪ್ರತಿ ಮನುಷ್ಯನಿಗೂ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಲು ಮತ್ತು ಸರಿಯಾದ ದಾರಿಗೆ ಮರಳಲು ಹಲವು ಅವಕಾಶಗಳನ್ನು ನೀಡುತ್ತಲೇ ಇರುತ್ತಾನೆ. ಕೃಷ್ಣನು ಶಿಶುಪಾಲನಿಗೆ 100 ತಪ್ಪುಗಳವರೆಗೆ ಶಿಕ್ಷಿಸದೆ ಕಾದಿದ್ದು ಕೃಷ್ಣನ ಪರಮ ಕ್ಷಮಾಗುಣಕ್ಕೆ ಸಾಕ್ಷಿಯಾಗಿದೆ. ಆದರೆ ಆ ದೈವಿಕ ಕ್ಷಮೆಯನ್ನು ದೌರ್ಬಲ್ಯವೆಂದು ಭಾವಿಸಿ ಅಹಂಕಾರದಿಂದ ಪದೇ ಪದೇ ತಪ್ಪು ಮಾಡುತ್ತಲೇ ಇರುವುದು ಕ್ಷಮಿಸಲಾಗದ ಅಪರಾಧವಾಗುತ್ತದೆ. ತಪ್ಪು ಮಾಡುವುದು ಮನುಷ್ಯ ಸಹಜ, ಆದರೆ ಅದನ್ನು ಒಪ್ಪಿಕೊಳ್ಳದೆ ಅಹಂಕಾರದಿಂದ ಅದನ್ನೇ ಸರಿ ಎಂದು ವಾದಿಸುವುದು ಆಸುರಿ ಪ್ರವೃತ್ತಿಯಾಗಿದೆ. ದುರ್ಯೋಧನನಿಗೂ ಕೃಷ್ಣನು ಶಾಂತಿ ಸಂಧಾನದ ಮೂಲಕ ಯುದ್ಧ ತಪ್ಪಿಸಲು ಅಂತಿಮ ಕ್ಷಣದವರೆಗೂ ಅವಕಾಶ ನೀಡಿದನು. ಆದರೆ ಅವನ ತಿದ್ದಿಕೊಳ್ಳದ ಮನಸ್ಥಿತಿಯೇ ಅವನ ವಿನಾಶಕ್ಕೆ ಕಾರಣವಾಯಿತು. ಯಾವಾಗ ಮನುಷ್ಯ ತಾನು ಮಾಡುತ್ತಿರುವುದು ತಪ್ಪು ಎಂದು ಅಂತರಾತ್ಮಕ್ಕೆ ತಿಳಿದಿದ್ದರೂ ಅದನ್ನು ಸರಿಪಡಿಸಿಕೊಳ್ಳಲು ಸಿದ್ಧವಿರುವುದಿಲ್ಲವೋ ಆಗ ಅವನು ಭಗವಂತನ ರಕ್ಷಣೆಯಿಂದ ಸಂಪೂರ್ಣವಾಗಿ ವಂಚಿತನಾಗುತ್ತಾನೆ. ಕಾಲವು ನೀಡುವ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸುವವರಿಗೆ ಕಾಲವೇ ಅಂತಿಮ ಶಿಕ್ಷೆಯನ್ನು ನೀಡುತ್ತದೆ. ಬದಲಾಗಲು ಸಿದ್ಧವಿಲ್ಲದ ಮನಸ್ಸು ಕಲ್ಲಿನಂತೆ ಜಡವಾಗಿರುತ್ತದೆ ಮತ್ತು ಅಲ್ಲಿ ಜ್ಞಾನದ ಬೆಳಕು ಬೀಳಲು ಸಾಧ್ಯವಿಲ್ಲ. ನಾವು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಮತ್ತು ಇನ್ನು ಮುಂದೆ ಅಂತಹ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ಸಂಕಲ್ಪ ಮಾಡುವುದು ಕೃಷ್ಣನಿಗೆ ಇಷ್ಟವಾದ ಗುಣ. ಆದರೆ ಯಾರಿಗೆ ಅಧರ್ಮದ ಹಾದಿಯೇ ಪ್ರಿಯವಾಗುತ್ತದೆಯೋ ಮತ್ತು ಯಾರು ಅಹಂಕಾರದಿಂದ ದೇವರ ಅವಕಾಶಗಳನ್ನೇ ಹೀಯಾಳಿಸುತ್ತಾರೋ ಅಂತಹವರಿಗೆ ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಕ್ಷಮೆ ಸಿಗುವುದಿಲ್ಲ. 9. ಕೃತಜ್ಞತೆ. ಮಾಡಿದ ಉಪಕಾರವನ್ನು ಮರೆಯುವುದು. ಜಗತ್ತಿನ ಎಲ್ಲಾ ಪಾಪಗಳಿಗೂ ಯಾವುದಾದರೂ ಒಂದು ರೀತಿಯ ಪ್ರಾಯಶ್ಚಿತ್ತವಿರಬಹುದು, ಆದರೆ ಮಾಡಿದ ಉಪಕಾರವನ್ನು ಮರೆಯುವ ಕೃತಜ್ಞತೆಗೆ ಯಾವುದೇ ಪ್ರಾಯಶ್ಚಿತ್ತವಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಮತ್ತು ಕೃಷ್ಣನ ಬೋಧನೆಗಳು ಹೇಳುತ್ತವೆ. ಒಬ್ಬ ವ್ಯಕ್ತಿ ತಾನು ಸಂಕಷ್ಟದಲ್ಲಿದ್ದಾಗ ನೆರವು ನೀಡಿದವರು, ಆಶ್ರಯ ಕೊಟ್ಟವರು ಅಥವಾ ದಾರಿ ತೋರಿದವರನ್ನು ಸ್ವಾರ್ಥ ಸಾಧನೆಯಾದ ನಂತರ ಮರೆತು ಅಥವಾ ಅವರಿಗೆ ಕೆಡುಕು ಬಯಸುವುದು ಅತ್ಯಂತ ನೀಚ ಕೃತ್ಯವಾಗಿದೆ. ಕೃಷ್ಣನು ತನ್ನ ಬಾಲ್ಯದ ಗೆಳೆಯ ಕುಚೇಲನು ತಂದ ಸಣ್ಣ ಒಂದು ಮುಷ್ಟಿ ಅವಲಕ್ಕಿಯನ್ನೇ ಪ್ರೀತಿಯಿಂದ ಸ್ವೀಕರಿಸಿ ಅವನಿಗೆ ಅಕ್ಷಯ ಸಂಪತ್ತನ್ನು ಕರುಣಿಸಿ ಕೃತಜ್ಞತೆಯ ಮಹತ್ವವನ್ನು ಜಗತ್ತಿಗೆ ಸಾರಿದ್ದಾನೆ. ಯಾರು ತಮಗೆ ಸಹಾಯ ಮಾಡಿದವರನ್ನೇ ಹೀಯಾಳಿಸುತ್ತಾರೋ ಅವರು ತಮ್ಮ ಜೀವನದ ಎಲ್ಲಾ ಪುಣ್ಯವನ್ನು ಕಳೆದುಕೊಳ್ಳುತ್ತಾರೆ. ಕೃತಜ್ಞತೆ ಎಂಬುದು ಮನುಷ್ಯತ್ವದ ನಿಜವಾದ ಲಕ್ಷಣವಾಗಿದೆ. ಇದು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿ ನಮ್ಮನ್ನು ವಿನಯಶೀಲರನ್ನಾಗಿಸುತ್ತದೆ. ಕೃತಜ್ಞ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಶಾಂತಿಯನ್ನು ಕಾಣಲು ಸಾಧ್ಯವಿಲ್ಲ, ಏಕೆಂದರೆ ಅವನ ಮನಸ್ಸು ಸದಾ ಸ್ವಾರ್ಥದಿಂದ ತುಂಬಿರುತ್ತದೆ. ನಾವು ಅನುಭವಿಸುತ್ತಿರುವ ಪ್ರತಿಯೊಂದು ಸೌಲಭ್ಯದ ಹಿಂದೆ ಯಾರೋ ಒಬ್ಬರ ಶ್ರಮ ಅಥವಾ ಉಪಕಾರವಿದೆ ಎಂದು ನೆನೆಯುವುದು ಧರ್ಮ. ಉಪಕಾರಿಗಳನ್ನು ಮರೆಯುವುದು ಕೇವಲ ವ್ಯಕ್ತಿಗೆ ಮಾಡುವ ದ್ರೋಹವಲ್ಲ, ಅದು ಭಗವಂತನಿಗೆ ಮಾಡುವ ದ್ರೋಹವಾಗಿದೆ. ಅಂತಹ ವ್ಯಕ್ತಿಯು ಸಮಾಜದಲ್ಲಿ ಎಲ್ಲರ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ಯಾರಿಗೆ ತಾವು ಪಡೆದ ಸಹಾಯದ ನೆನಪಿರುವುದಿಲ್ಲವೋ ಅವರು ದೈವಿಕ ಕೃಪೆಯಿಂದ ವಂಚಿತರಾಗುತ್ತಾರೆ. ಆದ್ದರಿಂದ ನಮ್ಮ ಏಳಿಗೆಗೆ ಕಾರಣರಾದವರನ್ನು ಸದಾ ಗೌರವದಿಂದ ಸ್ಮರಿಸುವುದು ಮನುಷ್ಯನ ಕರ್ತವ್ಯವಾಗಿದೆ. 10. ಧರ್ಮದ ಹೆಸರಿನಲ್ಲಿ ಜನರನ್ನು ದಾರಿ ತಪ್ಪಿಸುವುದು. ಅಧರ್ಮವನ್ನು ಧರ್ಮದಂತೆ ಚಿತ್ರಿಸುವುದು ಮತ್ತು ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಜನರಲ್ಲಿ ತಪ್ಪು ನಂಬಿಕೆಗಳನ್ನು ಬಿತ್ತುವುದು ಅತಿದೊಡ್ಡ ಸಾಮಾಜಿಕ ಪಾಪವಾಗಿದೆ ಎಂದು ಕೃಷ್ಣ ಎಚ್ಚರಿಸುತ್ತಾನೆ. ದೇವರ ಮತ್ತು ಧರ್ಮದ ಹೆಸರಿನಲ್ಲಿ ಸಾಮಾನ್ಯ ಜನರನ್ನು ಶೋಷಿಸುವುದು, ದ್ವೇಷವನ್ನು ಹರಡುವುದು ಅಥವಾ ಸಮಾಜದಲ್ಲಿ ಒಡಕನ್ನು ಉಂಟುಮಾಡುವುದು ಕ್ಷಮಿಸಲಾಗದ ಅಪರಾಧ. ಕೃಷ್ಣನು ಭಗವದ್ಗೀತೆಯಲ್ಲಿ ಜ್ಞಾನಯಜ್ಞವೇ ಶ್ರೇಷ್ಠವೆನ್ನು ಹೇಳುತ್ತಾ ಅಜ್ಞಾನ ಮತ್ತು ಅಂಧಕಾರವನ್ನು ಹೋಗಲಾಡಿಸಲು ಪ್ರಯತ್ನಿಸಿದ್ದಾನೆ. ಆದರೆ ಯಾರು ಅಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಅದನ್ನು ಸರಿ ಎಂದು ವಾದಿಸುತ್ತಾ ಜನರನ್ನು ದಿಕ್ಕು ತಪ್ಪಿಸುತ್ತಾರೋ ಅವರು ಸಮಾಜದ ಶಾಂತಿಯನ್ನು ಸಮೂಲವಾಗಿ ನಾಶ ಮಾಡುತ್ತಾರೆ.
ಇಂತಹ ಧಾರ್ಮಿಕ ವಂಚಕರು ಜನರನ್ನು ಸತ್ಯದಿಂದ ದೂರ ಮಾಡಿ ಅಂಧವಿಶ್ವಾಸದ ಕಂದಕಕ್ಕೆ ತಳ್ಳುತ್ತಾರೆ. ಈ ಪಾಪವು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರದೆ ಇಡೀ ಸಮಾಜದ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಧರ್ಮದ ನಿಜವಾದ ಅರ್ಥವೆಂದರೆ ಪ್ರೀತಿ, ಕರುಣೆ ಮತ್ತು ಸತ್ಯ. ಇದನ್ನು ಬಿಟ್ಟು ಕೇವಲ ಬಾಹ್ಯ ಆಚರಣೆಗಳನ್ನು ಅಥವಾ ದ್ವೇಷವನ್ನು ಧರ್ಮವೆಂದು ಬಿಂಬಿಸುವವರಿಗೆ ಕೃಷ್ಣನ ದೃಷ್ಟಿಯಲ್ಲಿ ಎಂದಿಗೂ ಸ್ಥಾನವಿಲ್ಲ. ಅಧರ್ಮದ ಮಾರ್ಗವನ್ನು ಧರ್ಮವೆಂದು ತೋರಿಸುವವರು ಸಮಾಜಕ್ಕೆ ದೊಡ್ಡ ಶಾಪದಂತೆ. ಇಂತಹವರನ್ನು ಕೃಷ್ಣನು ಮೋಘಾಶಾ ಮೋಘಕರ್ಮಾಣು ಎಂದು ಕರೆದಿದ್ದಾನೆ. ಅಂದರೆ ಇವರ ಆಸೆಗಳು ಮತ್ತು ಕರ್ಮಗಳು ವ್ಯರ್ಥವಾದವುಗಳು. ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನು ಪ್ರಚೋದಿಸುವುದು ಅಥವಾ ಸ್ವಾರ್ಥಕ್ಕಾಗಿ ಶಾಸ್ತ್ರಗಳನ್ನು ತಿರುಚುವುದು ಅತ್ಯಂತ ಘೋರವಾದ ಪಾಪ. ಸಮಾಜವನ್ನು ತಪ್ಪು ದಾರಿಗೆ ಎಳೆಯುವವರಿಗೆ ಕಠಿಣ ಶಿಕ್ಷೆ ಖಚಿತ ಮತ್ತು ಅವರ ಪತನವು ಅನಿವಾರ್ಯವಾಗಿರುತ್ತದೆ ಎಂದು ಕೃಷ್ಣ ಬೋಧಿಸುತ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕೇವಲ ಯುದ್ಧದ ಬಗ್ಗೆ ಮಾತ್ರವಲ್ಲ, ಮನುಷ್ಯನ ಜೀವನದ ನೈತಿಕತೆಯ ಬಗ್ಗೆಯೂ ಸ್ಪಷ್ಟವಾದ ಎಚ್ಚರಿಕೆಗಳನ್ನು ನೀಡಿದ್ದಾನೆ. ಈ 10 ಪಾಪಗಳು ಅಥವಾ ತಪ್ಪುಗಳು ನಮ್ಮ ಚಾರಿತ್ರವನ್ನು ಕುಸಿಯುವಂತೆ ಮಾಡುತ್ತವೆ ಮತ್ತು ನಮ್ಮ ಆಧ್ಯಾತ್ಮಿಕ ಹಾಗೂ ಲೌಕಿಕ ಯಶಸ್ಸಿಗೆ ತಡೆಯೊಡ್ಡುತ್ತವೆ. ಕೃಷ್ಣನ ಬೋಧನೆಯ ಸಾರಾಂಶವಿಷ್ಟೇ: ತಪ್ಪು ಮಾಡುವುದು ಮನುಷ್ಯ ಸಹಜ ಗುಣ, ಆದರೆ ಆ ತಪ್ಪುಗಳ ಬಗ್ಗೆ ಅರಿವಿದ್ದು ಅಹಂಕಾರದಿಂದ ಅವುಗಳನ್ನು ಸಮರ್ಥಿಸಿಕೊಳ್ಳುವುದು ನಿಜವಾದ ಪತನ. ನಾವು ನಮ್ಮ ಜೀವನದಲ್ಲಿ ಅರಿತೋ ಅಥವಾ ಅರಿಯದೋ ಕೆಲವು ತಪ್ಪುಗಳನ್ನು ಮಾಡಿರಬಹುದು. ಆದರೆ ಇಂದೇ ಆ ತಪ್ಪುಗಳನ್ನು ತಿದ್ದಿಕೊಂಡು ಧರ್ಮದ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯಲು ಸಂಕಲ್ಪ ಮಾಡೋಣ. ನೆನಪಿಡಿ, ಭಗವಂತನು ಕ್ಷಮಾಶೀಲನೇ ಹೌದು, ಆದರೆ ಅದು ಕೇವಲ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಬದಲಾಗುವವರಿಗೆ ಮಾತ್ರ. ಈ 10 ಅಂಶಗಳಲ್ಲಿ ನಿಮಗೆ ಅತ್ಯಂತ ಪ್ರಭಾವಶಾಲಿ ಎನಿಸಿದ ಅಥವಾ ನಿಮ್ಮ ಕಣ್ಣು ತೆರೆಸಿದ ಅಂಶ ಯಾವುದು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಶೇರ್ ಮಾಡಿ. ಜೀವನದಲ್ಲಿ ಬದಲಾವಣೆ ತರುವ ಮತ್ತು ಸಕಾರಾತ್ಮಕವಾಗಿ ಬದುಕಲು ಪ್ರೇರೇಪಿಸುವ ಇಂತಹ ಮತ್ತಷ್ಟು ಮೋಟಿವೇಶನಲ್ ಮಂತ್ರ ಕನ್ನಡಗೆ ಇಂದೇ ನಮ್ಮ ಮೋಟಿವೇಶನಲ್ ಮಂತ್ರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮತ್ತು ಜೀವನಕ್ಕೆ ಹತ್ತಿರವಾದ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧರ್ಮದ ಹಾದಿಯಲ್ಲಿ ನಡೆಯಿರಿ, ಸುಖವಾಗಿರಿ. ಜೈ ಶ್ರೀಕೃಷ್ಣ.